ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬ್ರಾಹ್ಮಣ ಜೀವನವು ದೇವತೆ ಜೀವನದ ತಯಾರಿ. ಆದ್ದರಿಂದ ಪ್ರತಿದಿನದ ಜೀವನದಲ್ಲಿ ಅನುಸರಿಸಬೇಕಾದ ಶಕ್ತಿಶಾಲಿ ಮಾರ್ಗದರ್ಶನಗಳು. ಆತ್ಮಾಭಿಮಾನದಲ್ಲಿ ಸ್ಥಿರವಾಗಿರಿ. ಬ್ರಾಹ್ಮಣ ಜೀವನದ ಮೂಲ ಆತ್ಮಸ್ಮೃತಿ. ಪ್ರತಿ ಸಮಯ ನೆನಪಿಡಿ, ನಾನು ಈ ದೇಹವಲ್ಲ, ನಾನು ಪವಿತ್ರ ಆತ್ಮ. ಇದರಿಂದ ದೇಹಾಭಿಮಾನ ಕಡಿಮೆಯಾಗುತ್ತದೆ, ಕೋಪ ಅಹಂಕಾರ ಕಡಿಮೆಯಾಗುತ್ತದೆ, ಶಾಂತಿ ಹೆಚ್ಚುತ್ತದೆ. ಶಿವತಂದೆಯ ನೆನಪಿನಲ್ಲಿ ಇರಿ. ಮುರಳಿಯ ಮುಖ್ಯ ಸಂದೇಶ: ನೆನಪಿನ ಯಾತ್ರೆಯಲ್ಲಿ ರೇಸ್ ಮಾಡಿ. ಪ್ರಾಯೋಗಿಕವಾಗಿ ಬೆಳಿಗ್ಗೆ ಯೋಗ, ಕೆಲಸ ಮಾಡುವಾಗ ಯೋಗ, ರಾತ್ರಿ ಕೃತಜ್ಞತೆ. ಇದರಿಂದ ಆತ್ಮ ಪಾಪ ಮುಕ್ತ ಆಗುತ್ತದೆ. ಸತ್ಯ ಹೃದಯದಿಂದ ಬದುಕಿ. ತಂದೆಗೆ ಏನನ್ನು ಮುಚ್ಚಿಡಬೇಡಿ. ತಪ್ಪು ಆಯಿತೆಂದರೆ, ಬಾಬಾ ನನ್ನಿಂದ ತಪ್ಪಾಯಿತು, ನಾನು ಸುಧಾರಿಸುತ್ತೇನೆ. ಇದರಿಂದ ಆತ್ಮ ಹಗುರವಾಗುತ್ತದೆ. ಶ್ರೀಮತದಂತೆ ನಡೆಯಿರಿ. ಬ್ರಾಹ್ಮಣ ಜೀವನದ ದಿಕ್ಕು ಶ್ರೀಮತ. ಯಾವ ನಿರ್ಧಾರಕ್ಕೂ ಮೊದಲು ಕೇಳಿ, ಇದು ಶ್ರೀಮತವೇ? ಶ್ರೀಮತ ಸುರಕ್ಷಿತ ಮಾರ್ಗ, ಯಶಸ್ವಿನ ಮಾರ್ಗ. ಯಾರಿಗೂ ದುಃಖ ಕೊಡಬೇಡಿ. ಮುರಳಿಯ ನಿಯಮ: ಯಾರು ದುಃಖ ಕೊಡುತ್ತಾರೆ ಅವರು ದುಃಖ ಅನುಭವಿಸುತ್ತಾರೆ. ಆದ್ದರಿಂದ ಮಧುರ ಮಾತು, ಶಾಂತ ಸ್ವಭಾವ, ಸಹನಶೀಲತೆ ಇದು ಪುಣ್ಯ ಕರ್ಮ. ಪವಿತ್ರತೆಯನ್ನು ರಕ್ಷಿಸಿ. ಬ್ರಾಹ್ಮಣ ಜೀವನದ ಆಭರಣ ಪವಿತ್ರತೆ. ಪವಿತ್ರತೆ 3 ಮಟ್ಟಗಳಲ್ಲಿ ಇರಬೇಕು: ವಿಚಾರದಲ್ಲಿ ಪವಿತ್ರತೆ, ಮಾತಿನಲ್ಲಿ ಪವಿತ್ರತೆ, ವರ್ತನೆಯಲ್ಲಿ ಪವಿತ್ರತೆ. ಪವಿತ್ರತೆ ಆತ್ಮಶಕ್ತಿ ಆಗಿದೆ. ಪ್ರತಿದಿನ ಸ್ವಪರಿಶೀಲನೆ. ರಾತ್ರಿ 5 ನಿಮಿಷ ಸ್ವಯಂ ಕೇಳಿ, ಇಂದು ನಾನು ಯಾರಿಗಾದರೂ ದುಃಖ ಕೊಟ್ಟೇನಾ? ದೇಹಾಭಿಮಾನ ಬಂದಿದೆ. ಯೋಗ ಎಷ್ಟು ಸಮಯ ಮಾಡಿದೆ? ಇದರಿಂದ ಸಂಸ್ಕಾರ ಪರಿವರ್ತನೆ ಆಗುತ್ತದೆ. ಸೇವಾಭಾವವನ್ನು ಬೆಳೆಸಿ. ಬ್ರಾಹ್ಮಣ ಜೀವನ ಸ್ವಾರ್ಥಕ್ಕಾಗಿ ಅಲ್ಲ, ಸೇವೆಗೆ. ಸೇವೆ 3 ರೀತಿಯಲ್ಲಿ: 1 ವಿಚಾರ ಸೇವೆ, 2ನೇದು ವಾಣಿ ಸೇವೆ ಹಾಗೂ 3ನೇದು ವರ್ತನೆ ಸೇವೆ ಅಂದರೆ ಕರ್ಮ ಸೇವೆ. ಸೇವೆಯಿಂದ ಪುಣ್ಯ ಜಮಾ ಆಗುತ್ತದೆ. ಮಾಯೆಯ ಪರೀಕ್ಷೆಗಳಲ್ಲಿ ಸ್ಥಿರವಾಗಿರಿ. ಮಾಯೆ ಯಾವಾಗಲೂ ಪರೀಕ್ಷೆ ಮಾಡುತ್ತದೆ. ಆ ಸಮಯದಲ್ಲಿ ನೆನಪಿಡಿ, ನಾನು ಶಿವತಂದೆಯ ಮಗು. ಆಗ ಆತ್ಮ ಬಲಿಷ್ಠ ಆಗುತ್ತದೆ. ಸದಾ ಖುಷಿಯಾಗಿರಿ. ಬ್ರಾಹ್ಮಣ ಜೀವನದ ಗುರುತು ಆಂತರಿಕ ಖುಷಿ. ಯಾಕೆಂದರೆ ನನಗೆ ಶಿವತಂದೆ ಸಿಕ್ಕಿದ್ದಾರೆ, ನನಗೆ ಸ್ವರ್ಗದ ಆಸ್ತಿ ಸಿಗುತ್ತಿದೆ. ಈ ಜ್ಞಾನವೇ ಅತೀಂದ್ರಿಯ ಸುಖ. ಬ್ರಾಹ್ಮಣ ಜೀವನದ ದೈನಂದಿನ ಸಂಕಲ್ಪ: ಪ್ರತಿ ಬೆಳಿಗ್ಗೆ ಹೇಳಿ, ನಾನು ಶಿವತಂದೆಯ ಮುದ್ದಾದ ಬ್ರಾಹ್ಮಣ ಆತ್ಮ, ನಾನು ಸತ್ಯ ಹೃದಯ, ನಾನು ಪವಿತ್ರ ಆತ್ಮ, ನಾನು ಎಲ್ಲರಿಗೂ ಸುಖ ನೀಡುವ ಆತ್ಮ. ಕರ್ಮಯೋಗ ಎಂದರೆ ಕೇವಲ ಕೆಲಸ ಮಾಡುವುದಲ್ಲ, ಕರ್ಮದ ಜೊತೆಗೆ ಕರ್ತೃತ್ವದ ಅಭಿಮಾನವನ್ನು ಬಿಟ್ಟು ಯೋಗ ಅಥವಾ
ತಂದೆಯ ನೆನಪನ್ನು ಜೋಡಿಸುವುದು. ಇಂದಿನ ಮುರಳಿಯ ಹಿನ್ನೆಲೆಯಲ್ಲಿ ಕರ್ಮಯೋಗದ ಆಳವಾದ ಚಿಂತನೆ ಮತ್ತು ಅಭ್ಯಾಸ. ಕರ್ಮಯೋಗದ ಆಳವಾದ ಚಿಂತನೆ, ಡೀಪ್ ಕಾಂಟಂಪ್ಲೇಷನ್ ಅಂದರೆ ನಾನು ಯಾವ ಭಾವದ ವಿನಾಶ. ಸಾಮಾನ್ಯವಾಗಿ ನಾವು ಕೆಲಸ ಮಾಡುವಾಗ ನಾನು ಮಾಡುತ್ತಿದ್ದೇನೆ, ಇದು ನನ್ನ ಜವಾಬ್ದಾರಿ ಎಂಬ ಅಹಂಕಾರವಿರುತ್ತದೆ. ಕರ್ಮಯೋಗದಲ್ಲಿ ನಾನು ನಿಮಿತ್ತ ಮಾತ್ರ, ಮಾಡಿಸುವವನು ಆ ಶಿವ ತಂದೆ ಎಂಬ ಜಾಗೃತಿ ಇರುತ್ತದೆ. ಇದು ಕರ್ಮದ ಹೊರೆಯಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಕರ್ಮ ಪ್ಲಸ್ ಯೋಗ ಅದು ಅಕರ್ಮ. ಜ್ಞಾನವಿಲ್ಲದೆ ಮಾಡುವ ಕರ್ಮಗಳು ವಿಕರ್ಮಗಳಾಗಬಹುದು, ಅಂದರೆ ಪಾಪ. ಆದರೆ ಬಾಬಾರವರ ನೆನಪಿನಲ್ಲಿ ಮಾಡುವ ಕರ್ಮವು ಅಕರ್ಮವಾಗುತ್ತದೆ, ಅಂದರೆ ಆ ಕೆಲಸವು ನಿಮ್ಮನ್ನು ಬಂಧಿಸುವುದಿಲ್ಲ, ಬದಲಾಗಿ ನಿಮ್ಮ ಪುಣ್ಯದ ಖಾತೆಯನ್ನು ಹೆಚ್ಚಿಸುತ್ತದೆ. ಸತ್ಯವಂತಿಕೆಯ ಆಧಾರ. ಮುರಳಿಯಲ್ಲಿ ಬಾಬಾ ಹೇಳಿದಂತೆ ಕರ್ಮ ಮಾಡುವಾಗ ಏನಾದರೂ ತಪ್ಪಾದರೆ ಅದನ್ನು ಮುಚ್ಚಿಡಬಾರದು. ಮುಚ್ಚಿಟ್ಟರೆ ಆ ಕರ್ಮದ ಹೊರೆ 100ರಷ್ಟಾಗುತ್ತದೆ. ತಕ್ಷಣ ಬಾಬಾರವರ ಮುಂದೆ ಒಪ್ಪಿಕೊಂಡರೆ ಬುದ್ಧಿ ಹಗುರವಾಗುತ್ತದೆ. ಪ್ರಾಯೋಗಿಕ ಕರ್ಮಯೋಗ ಅಭ್ಯಾಸ ಮಾಡೋಣ. ಪ್ರಾಕ್ಟಿಕಲ್ ಸ್ಟೆಪ್ಸ್. ದಿನವಿಡೀ ಕರ್ಮಯೋಗಿಯಾಗಿರಲು ಈ ತ್ರಯೋದಶ ಸೂತ್ರಗಳನ್ನು ಅಳವಡಿಸಿಕೊಳ್ಳೋಣ. ಅಂದರೆ ಕರ್ಮದ ಆರಂಭದಲ್ಲಿ, ಅಂದರೆ ಸೀಡ್ ಸ್ಟೇಜ್ ಅಂತ ಹೇಳಲಾಗ್ತದೆ. ಯಾವುದೇ ಕೆಲಸ, ಅಡುಗೆ, ಆಫೀಸು ಕೆಲಸ, ಪ್ರಯಾಣ ಶುರು ಮಾಡುವ ಮೊದಲು 10 ಸೆಕೆಂಡ್ ಮೌನವಾಗಿರಿ. ಬಾಬಾ, ಈ ಕೆಲಸವನ್ನು ನಿಮ್ಮ ನೆನಪಿನಲ್ಲಿ ನಿಮ್ಮ ಸೇವೆ ಎಂದು ಮಾಡುತ್ತಿದ್ದೇನೆ, ನೀವು ನನ್ನ ಜೊತೆಗಿದ್ದೀರಿ. ಕರ್ಮದ ಮಧ್ಯದಲ್ಲಿ, ಅಂದರೆ ಪ್ರೊಸೆಸ್ ಸ್ಟೇಜ್ನಲ್ಲಿ ಮೊದಲು ನಾವು ಕೆಲಸದ ನಡುವೆ ನಿಮ್ಮ ಬುದ್ಧಿಯು ಹೊರಗಿನ ವಿಷಯಗಳಿಗೆ ಅಲೆಯದಂತೆ ನೋಡಿಕೊಳ್ಳಿ, ಅಂದರೆ ಡಿಸ್ಟರ್ಬೆನ್ಸ್ ಆಗಕೂಡದು. ಟ್ರಾಫಿಕ್ ಕಂಟ್ರೋಲ್, ಅಂದರೆ ಪ್ರತಿ ಗಂಟೆಗೊಮ್ಮೆ ನಿಮ್ಮ ಮನಸ್ಸಿಗೆ, ವಿಚಾರಗಳಿಗೆ ಬ್ರೇಕ್ ನೀಡಿ ನಾನು ಆತ್ಮ ಈ ದೇಹದ ಮೂಲಕ ಕೆಲಸ ಮಾಡುತ್ತಿದ್ದೇನೆ ಎಂದು ಸ್ಮರಿಸಿಕೊಳ್ಳಿ. ಇದಕ್ಕೆ ಟ್ರಾಫಿಕ್ ಕಂಟ್ರೋಲ್ ಎಂದು ಹೇಳಲಾಗುತ್ತದೆ. ಹಾಗೂ ನಮ್ಮ ದೃಷ್ಟಿ, ನಿಮ್ಮ ಮುಂದೆ ಬರುವ ವ್ಯಕ್ತಿಗಳನ್ನು ಕೇವಲ ಮನುಷ್ಯರೆಂದು ನೋಡಬೇಡಿ, ಅವರನ್ನು ಆತ್ಮಗಳೆಂದು ನೋಡಿ ಶುಭ ಕಾಮನೆ ನೀಡಿ. ಇದು ನಿಮ್ಮ ಕರ್ಮದಲ್ಲಿ ಪವಿತ್ರತೆಯನ್ನು ತರುತ್ತದೆ. ನಂತರ ಕರ್ಮದ ಅಂತ್ಯದಲ್ಲಿ, ಅಂದರೆ ರಿಸಲ್ಟ್ ಆಫ್ ಸ್ಟೇಜ್, ಅಂದರೆ ಬಾಬಾ ಹೇಳ್ತಾರೆ ಕೆಲಸದ ಮುಗಿದ ನಂತರ ಅದರ ಲಾಭ ಅಥವಾ ನಷ್ಟವನ್ನು ಬಾಬಾರವರಿಗೆ ಅರ್ಪಿಸಿಬಿಡಿ. ಬಾಬಾ, ಈ ಕೆಲಸ ಇದು ಯಶಸ್ವಿಯಾಯಿತು, ಇದು ನಿಮ್ಮ ಕೃಪೆ. ಏನಾದರೂ ಕೊರತೆ ಇದ್ದರೆ ಅದನ್ನು ಸರಿಪಡಿಸುವ ಶಕ್ತಿ ನೀಡಿ. ಶಿವಬಾಬಾ ತಿಳಿಸಿಕೊಡುತ್ತಾರೆ, ಅತೀಂದ್ರಿಯ ಸುಖದ ಅನುಭೂತಿ. ನೀವು ಸರಿಯಾದ ಕರ್ಮಯೋಗಿಯಾಗಿದ್ದರೆ ಕೆಲಸದ ನಡುವೆಯೂ ನಿಮಗೆ ಆಯಾಸವಾಗುವುದಿಲ್ಲ, ಬದಲಾಗಿ ಒಂದು ರೀತಿಯ ಆಂತರಿಕ ಶಾಂತಿ ಮತ್ತು ಅತೀಂದ್ರಿಯ ಸುಖ ಸಿಗುತ್ತದೆ. ಗುರುತು: ಒಂದು ವೇಳೆ ಕೆಲಸ ಮಾಡುವಾಗ ಕೋಪ, ಒತ್ತಡ ಅಥವಾ ಅತೃಪ್ತಿ ಉಂಟಾದರೆ ಅಲ್ಲಿ ಯೋಗ ತಪ್ಪಿದೆ ಮತ್ತು ದೇಹಾಭಿಮಾನ ಬಂದಿದೆ ಎಂದು ತಿಳಿಯಬೇಕು. ಇಂದಿನ ವಿಶೇಷ ಅಭ್ಯಾಸ, ನಾವು ಇದನ್ನು ಹೋಮ್ವರ್ಕ್ ಎಂದು ಮಾಡೋಣ. ಇಂದು ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ಬಾಬರವರಿಗೆ ನೀಡುವ ಕಾಣಿಕೆ ಎಂದು ಭಾವಿಸಿ ಮಾಡಿ. ಉದಾಹರಣೆಗೆ, ನೀರು ಕುಡಿಯುವಾಗಲೂ ಬಾಬಾ ನೀಡಿದ ಶಕ್ತಿ ಎಂದು ಸ್ಮರಿಸಿ ಕುಡಿಯಿರಿ. ಇಂದಿನ ಕರ್ಮಯೋಗ ಅಭ್ಯಾಸಕ್ಕಾಗಿ ಒಂದು ಪುಟ್ಟ ಗುರಿ, ಅಂದರೆ ಟಾರ್ಗೆಟ್. ಇಂದಿನ ಅಭ್ಯಾಸ: ಮುಂದಿನ ಕೆಲವು ಗಂಟೆಗಳ ಕಾಲ ನೀವು ಯಾವುದೇ ಕೆಲಸ ಮಾಡಿದರೂ, ಅದು ಅಡುಗೆ ಆಗಿರಲಿ, ಓದುವುದಾಗಿರಲಿ ಅಥವಾ ಕಚೇರಿ ಕೆಲಸವಾಗಿರಲಿ, ಮನಸ್ಸಿನಲ್ಲಿ ಈ ಒಂದು ವಾಕ್ಯವನ್ನು ನಾವು ಪುನರಾವರ್ತಿಸಿಕೊಳ್ಳೋಣ. ಅಂದರೆ
ಶಿವಬಾಬಾ ನನ್ನ ಜೊತೆಗಿದ್ದಾರೆ. ಬಾಬಾ ಸದಾ ನನ್ನ ಜೊತೆಗಾರ, ನಾನು ಕೇವಲ ನಿಮಿತ್ತ ಮಾತ್ರ. ಈ ರೀತಿ ಟ್ರಸ್ಟಿಯಾಗಿ ನಾವು ಕರ್ಮ ಮಾಡೋಣ. ಸಂಜೆ ಮಲಗುವ ಮುನ್ನ ಈ ಅಭ್ಯಾಸದಿಂದ ನಿಮ್ಮ ಮನಸ್ಸು ಎಷ್ಟು ಹಗುರವಾಗಿತ್ತು ಮತ್ತು ಆ ಅತೀಂದ್ರಿಯ ಸುಖದ ಅನುಭವ ಹೇಗಿತ್ತು ಎಂದು ಒಮ್ಮೆ ಅವಲೋಕನ ಮಾಡಿಕೊಳ್ಳಿ. ನಿಮ್ಮ ಪುರುಷಾರ್ಥವು ಸದಾ ಏಕರಸ ಮತ್ತು ಸಫಲವಾಗಿರಲಿ. ಓಂ ಶಾಂತಿ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು. ಧನ್ಯವಾದಗಳು.